ನಿಮ್ ಪೇಜಲ್ಲಿ ಹಾಕ ಟೆಂಡರ್ ಸರಿ ಇಲ್ಲ, ನಿಮ್ ಪೇಜಲ್ಲಿ ಹಾಕ ಟೆಂಡರ್ ಮಾಹಿತಿ ಸರಿ ಇಲ್ಲ ನೋಡಿ. ನಾನು ಸ್ಪಷ್ಟವಾಗಿ ನಾನು ಅವತ್ತಿಂದನೂ ಹೇಳಿದ್ದೀನಿ, ಟೆಂಡರ್ ಪ್ರಕ್ರಿಯೆ ಬಗ್ಗೆ ನಾನು APMC ಯ ಕಾರ್ಯದರ್ಶಿಗಳಾಗಿರ್ಬೋದು ಸಾಕಷ್ಟು ಜನಕ್ಕೆ ನಾನು ಹೇಳಿದ್ದುಂಟು, ಅದು ಇಂಪ್ಲಿಮೆಂಟ್ ಆಗ್ಲಿಲ್ಲ. ಇರ್ಲಿ, ಈಗ APMC ಟೆಂಡರ್ ಅಂದ್ರೆ ಏನು? APMC ಟೆಂಡರ್ ಅಂತ ಅಂದ್ರೆ ಕನಿಷ್ಠ ಗರಿಷ್ಠ ಮಾದರಿ. ಸೊ ಈ ಒಂದು ಪ್ಯಾಟರ್ನ್ ಇರುತ್ತೆ. ಈ ಒಂದು ಪ್ರಮಾಣದಲ್ಲಿ ಇಡೀ APMC ಯಲ್ಲಿ ಯಾವ ವಹಿವಾಟು ನಡೆದಿದೆ ಆ ಒಂದು ವಹಿವಾಟಿನ ಒಂದು ಅಂಶವನ್ನ ನಾನು ನನ್ನ ಒಂದು ಪೇಜ್ ಅಲ್ಲಿ ನವಿ ಟೈಮ್ಸ್ ಅಲ್ಲಿ ಹಾಕ್ತೀನಿ. ಸೊ ಇಲ್ಲಿ ನೀವು ಕೇಳ್ತಾ ಇರೋದು ಏನು, ಇಲ್ಲಿ ಟೆಂಡರ್ ಸರಿ ಇಲ್ಲ, ಅಲ್ಲಿ ನೀವು ಅಂದ್ಕೊಂಡಿರೋದೇನು, ಯಾವುದೋ ಒಂದು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋವರ್ಸ್ ಯಾರೋ ಜಾಸ್ತಿ ಇರ್ತಕ್ಕಂಥ ಒಂದು ಪೇಜ್ ಅಲ್ಲಿ ಹಾಕಿರ್ತಕ್ಕಂಥದ್ದು. ಅಲ್ಲಿ ಕ್ಲೀನ್ ಆಗಿ ನೋಡಿ, ಅವ್ರು ಒಂದು ಅಂಗಡಿ ಅದನ್ನ ಹಾಕಿದಾರ ಅಥವಾ ಟೋಟಲ್ APMC ಹಾಕಿದಾರ. ಸೊ ಈಗ ಒಟ್ಟಾರೆ APMC ಯಲ್ಲಿ ಏನು ಕೊಬ್ಬರಿ ದರ ಅಂದ್ರೆ ಗರಿಷ್ಠ ಪ್ರಮಾಣ ಇಷ್ಟಿದೆ, ಕನಿಷ್ಠ ಇಷ್ಟಕ್ಕಾಗಿದೆ, ಮಾದರಿ ಅವರೇಜ್ ಇಷ್ಟಕ್ಕಿದೆ. ಸೊ ಇದು ಒಂದು ಮಾದರಿ. ಇದು ರೆಮ್ಸ್ ಅದನ್ನ ಅನೌನ್ಸ್ ಮಾಡ್ತದೆ. ಸೊ ನಾವೇನು ಅಲ್ಲಿ ಕಂಪ್ಲೀಟ್ ಒಂದು ಪ್ರೊಸೆಸಿಂಗ್ ಆದ್ಮೇಲೆ ರೆಮ್ಸ್ ಅಲ್ಲಿ ಅದು ಬರ್ತದೆ, ಆ ಒಂದು ರೆಮ್ಸ್ ಪೋರ್ಟಲ್ ಅಲ್ಲಿ. ಆ ರೆಮ್ಸ್ ಪೋರ್ಟಲ್ ಅಲ್ಲಿ ಬಂದಿದ್ದನ್ನ ನಾನು ಡೈರೆಕ್ಟ್ ಆಗಿ ಹಾಕ್ತೀನಿ. ನಾನು ಹಾಕ್ತಾ ಇರ್ತಕ್ಕಂಥದ್ದು ಕಂಪ್ಲೀಟ್ ಲೀಗಲ್ ಒಂದು ಪ್ರೊಸೆಸ್ ಅಲ್ಲಿ ಏನಾಗಿರುತ್ತೆ, ಆ ಲೀಗಲ್ ಪ್ರೊಸೆಸ್ ಅಲ್ಲಿ ಏನೇನು ಕಾನೂನುಬದ್ಧ ಒಂದು ಟೆಂಡರ್ ಮಾಹಿತಿಯನ್ನು ನಾನು ಅಧಿಕೃತವಾಗಿ ದಾಖಲಿಸ್ತಾ ಇದ್ದೀನಿ. ಯಾವುದೇ ಅಂಗಡಿಯಲ್ಲಿ ನಮೂದಿಸಿರ್ತಕ್ಕಂಥ ಒಂದು ವಹಿವಾಟಿನ ಒಂದು ಅಂಶಗಳನ್ನು ನಾನು ಬಿತ್ತರಿಸೋದಿಲ್ಲ. ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಒಂದು ಅಂಗಡಿಯ ಒಂದು ಟೆಂಡರ್ ಅನ್ನು ಹಾಕಲ್ಲ. ನಾನು ಕೇವಲ ನಮ್ಮ ಅರಸೀಕೆರೆ APMC ಪೂರ್ತಿ ಒಂದು ಏನು ನಡೆದಿದೆ ಆ ವಹಿವಾಟಿನ ಒಂದು ಕನಿಷ್ಠ ಗರಿಷ್ಠ ಮಾದರಿ ಹಾಕ್ತೀನಿ, ತಿಪ್ಟೂರ್ದು ಗರಿಷ್ಠ ಕನಿಷ್ಠ ಮಾದರಿ ಹಾಕ್ತೀನಿ. ಸೊ ನಾನಿಲ್ಲಿ ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಟೆಂಡರ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಗಳಲ್ಲೂ ಕೂಡ ನಾನು ಕಂಪ್ಲೀಟ್ ಇನ್ನೂ ಸರಳ ರೀತಿಯಲ್ಲಿ ಯಾವ ರೀತಿ ತಿಳಿಸ್ಬೇಕು ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ವಿಚಾರಗಳಿಂದ ನಾವು ವಿದ್ಯಾವಂತರಾಗಬೇಕು, ಜ್ಞಾನವನ್ನ ಪಡಿಬೇಕು, ನಮ್ಗೆ ಏನ್ ಬೇಕಾದನ್ನ ನಾವು ಪಡಿಬೇಕು. ಬಿಟ್ರೆ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡ್ಬೇಕು ಅಂದ್ರೆ ಸೆಲ್ಫ್ ಸಸ್ಟೈನ್ ಆಗ್ಬೇಕು. ನಾವೇನ್ ಎಜುಕೇಟ್ ಆಗ್ಬೇಕು ಬಿಟ್ರೆ ಯಾರು ಬಂದು ನಮ್ಮನ್ನ ಎಜುಕೇಟ್ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.